ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡಿ ಅದಕ್ಕೊಂದು 2 ಥರ ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಈಸಿಯಾಗೆ ಪಡ್ಡು ಮಾಡಿಕೊಂಡು ಹಾಗೆ ಖಾರ ಚಟ್ನಿ ಹಾಗೆ ನಾರ್ಮಲ್ ಚಟ್ನಿ ಮಾಡ್ಕೊಂಡ್ಬಿಡೋಣ. ಸೊ ಮೊದಲಿಗೆ ನಾನು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಚಟ್ನಿಗೂ ಸೇರಿಸಿ ಈರುಳ್ಳಿನ ಇಲ್ಲಿ ಬಿಡಿಸಿಟ್ಟಿದ್ದೀನಿ ನೋಡಿ, ಬೇಗ ಆಗೋಗುತ್ತೆ. ಇಡ್ಲಿ ಹಿಟ್ಟೇನಾದರೂ ಉಳಿದಿದ್ರೆ ನೀವು ನೆಕ್ಸ್ಟ್ ಡೇಗೆ ಪಡ್ಡು ಮಾಡ್ಕೊಂಡ್ಬಿಡ್ಬೋದು. ಅದೇ ಥರನೇ ನೋಡಿ, ಇಡ್ಲಿ ಹಿಟ್ಟು ಉಳಿದೈತೆ, ಇದರಲ್ಲೇ ನಾನೀಗ ಪಡ್ಡು ಮಾಡ್ತಾ ಇದ್ದೀನಿ. ಸೊ ಒನ್ ಟೈಮ್ ಬ್ರೇಕ್ಫಾಸ್ಟಿಗೆ ಆಗೋಗುತ್ತೆ ಅಂತ ಹೇಳಿ. ಈರುಳ್ಳಿ ಸಣ್ಣ ಕಟ್ ಮಾಡಿ ಆಗಿದೆ, ಕರ್ಬೇ ಸೊಪ್ಪು ಇದೆ, ಚಿಕ್ಕ ಮೆಣಸಿನ್ಕಾಯಿ ಇದೆ. ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಡೋಣ. ಪಾತ್ರೆ ಬಿಸಿಗಿಟ್ಟಿದ್ದೀನಿ, ಬೇಗ ಆಗೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಪಡ್ಡುಗೆ ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಬೇಕಂತ ಏನಿಲ್ಲ, ಸ್ವಲ್ಪ ಇದ್ರೆ ಸಾಕು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಿರುವಾಗ ಸಾಸಿವೆ ಹಾಕ್ತೀನ, ಹಾಗೆ ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ. ತುಂಬ ಕಡಲೆಬೇಳೆ ಉದ್ದಿನಬೇಳೆ ತುಂಬ ಕಲರ್ ಹಾಕಕ್ಕೆ ಬಿಡಬೇಡಿ, ಕಪ್ಪಾಗಕ್ಕೆ ಬಿಡಬೇಡಿ. ಸ್ವಲ್ಪ ಇನ್ನೇನು ಬಣ್ಣ ಚೇಂಜ್ ಆಗ್ತಿದೆ ಅನ್ನುವಾಗಲೇ ನೋಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಫಸ್ಟಿಗೆ. ಆಗ ಮೆಣಸಿನ್ಕಾಯಿ ಫ್ಲೇವರು ಎಣ್ಣೆನಲ್ಲಿ ಸೇರುತ್ತೆ ಫಸ್ಟಲ್ಲಿ ಮೆಣಸಿನ್ಕಾಯಿ ಹಾಕೋದ್ರಿಂದ. ಆಗ ಈಗ ಕರ್ಬೇ ಸೊಪ್ಪು ಈರುಳ್ಳಿ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬಾ ಏನು ಫ್ರೈ ಆಗಬೇಕು, ಹಾಗೆ ಬಣ್ಣ ಚೇಂಜ್ ಆಗಬೇಕು, ಎಣ್ಣೆನಲ್ಲಿ ಸಾಫ್ಟ್ ಆಗ್ಬೇಕಂತೆಲ್ಲ ಏನಿಲ್ಲ. ಈರುಳ್ಳಿ ಜಸ್ಟ್ ಒಂದು ಒಗ್ಗರಣೆ ಕೊಟ್ಟರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ, ಅಷ್ಟೇ. ಜಸ್ಟ್ ಒಂದು ಒಗ್ಗರಣೆ ಆಗಿ ಉಪ್ಪು ಹಾಕಿದ್ರೆ ಸಾಕು. ಈಗ ನಾವು ಇದಕ್ಕೆ ಹಿಟ್ಟು ಕಲಿಸ್ಕೊಬೋದು. ಈಗ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಚಟ್ನಿಗೆ ಒಂದು 3 ಈರುಳ್ಳಿ ಎತ್ಕೊಂಡಿದ್ದೀನಿ ನೋಡಿ. ಇದು ಖಾರ ಚಟ್ನಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಪಡ್ಡುಗೆ. ಬೇಕಿದ್ರೆ ನೀವು ದೋಸೆಗೆಲ್ಲ ಈ ಥರ ಚಟ್ನಿ ಮಾಡ್ಕೋಬೋದು. ರಫ್ ಆಗಿ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡೋಣ. ಈರುಳ್ಳಿ ಕಟ್ ಆಯಿತು. ಇದನ್ನ ಸೈಡಲ್ಲಿ ಇಟ್ಟು ಈಗ ತವದಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದೀನಿ ನೋಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ರೆಡ್ ಚಟ್ನಿ ಥರ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದು ಬೆಳ್ಳುಳ್ಳಿ ಒಂದು 4 ಎಸಳಿದ್ರೆ ಸಾಕು. ಹಾಕೊಳ್ತಾರೆ ಒಂದು ಚಿಕ್ಕ ಫುಲ್ ಹಾಕ್ಬಿಡ್ತೀನಿ ನೋಡಿ. ಒಂದು 6 ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ.
ಬಿಸಿಗಿಡೋಣ. ಒಂದು ಸ್ವಲ್ಪ ಪಾಸ್ ಮಾಡು, ಎಣ್ಣೆನ ಒಂದು ಬಟ್ಲಲ್ಲಿ ಉಳ್ಕೊಂಡ್ಬಿಡ್ತೀನಿ. ತವ ಬಿಸಿಗಿಟ್ಟಿದ್ದೀನಿ ನೋಡ್ಬೋದು. ಈಗ ಎಣ್ಣೆ ಹಾಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಸಾಕು, ತವ ಬಿಸಿ ಆಗಲಿ. ಈಗ ನನ್ನ ಖಾರ ಚಟ್ನಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಗೋಲಿ ಗಾತ್ರದ ಹುಣಸೆ ಹಣ್ಣು, ಇಷ್ಟೇ ಸಾಕು. ಸಕ್ಕತ್ತಾಗಿ ಬರುತ್ತೆ ಚಟ್ನಿ ಮಾತ್ರ. ಫ್ರೈ ಮಾಡ್ಕೊಂಡ್ಬಿಡೋಣ ತವದಲ್ಲೇ ಈರುಳ್ಳಿಯನ್ನ. ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಾನು ಜಾಸ್ತಿ ಖಾರ ಇರಲಿ ಅಂದ್ಬಿಟ್ಟು ರೆಡ್ ಮೆಣಸಿನ್ಕಾಯಿನ ತುಂಬಾನೇ ಹಾಕೊಂಡಿದ್ದೀನಿ. ಸಖತ್ ನಾಲ್ಗೆಗೆ ಟಕ್ಕನ ಮತ್ತೆ ಖಾರ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಎಲ್ಲ. ಈಗ ಇದು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ನಾವೀಗ ತೆಂಗಿನಕಾಯಿ ಚಟ್ನಿ ರುಬ್ಕೊಂಡ್ಬಿಡೋಣ. ತೆಂಗಿನಕಾಯಿ ಚಟ್ನಿಗೆ ಜಾರಿ ಇದೆ. ಸ್ವಲ್ಪ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊತಿದ್ದೀನಿ. ತೆಂಗಿನಕಾಯಿ ಕಟ್ ಮಾಡ್ಕೊಂಡ್ಬಿಡೋಣ. ಒಂದೇ ಸಮ 2 ಚಟ್ನಿನೂ ಆಗೋಗುತ್ತೆ, ಹಾಗೆ ಏನ್ ಹೇಳೋದು ಪಡ್ಡುನೂ ಆಗೋಗುತ್ತೆ. ಬೇಗ ಮಾಡ್ಕೊಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೇಲೆಯಿಂದ ಬಂದಿದ್ದೀನಿ. ಮೇಲೆನೇ ಆ್ಯಕ್ಚುಲಿ ನಾವು ಮಲ್ಕೊಂಡಿದ್ರೆ, ಆಮೇಲೆ ಇವಾಗ ಇಲ್ಲಿ ಬಂದಿದ್ದು. ಬಾಯ್, ನಾನು ಹೋಗ್ತೀನಿ. ತೆಂಗಿನಕಾಯಿ ಕಟ್ಟಾಯ್ತು. ಈಗ ಸ್ವಲ್ಪ ಹೀಗೆ ತಿರುವಾಕೋಣ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಡಿ. ಈ ಚಟ್ನಿಗೆ ಖಾರ ಒಂದು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ, ಯಾಕಂದ್ರೆ ಮಕ್ಕಳೆಲ್ಲ ತಿಂತಾರಲ್ಲ, ಹಾಗಾಗಿ ಖಾರ ಕಮ್ಮಿನೇ ಹಾಕ್ತೀನಿ. ಅಷ್ಟು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಹಾಗೆ ಕಡಲೆಪಪ್ಪು, ಸ್ವಲ್ಪ ಕಡಲೆಪಪ್ಪು ಹಾಕೊಂಡಿದ್ರೆ ಈಗ ಇದರಲ್ಲಿ ಉಪ್ಪು ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಂಡಿರ್ಬೇಕು ಅಂತ. ನೀರು ಇಟ್ಕೊಂಡ್ಬಿಡೋಣ. ಓಕೆ, ನೀರು ಹಾಕ್ಬಿಡೋಣ ಸ್ವಲ್ಪ. ಈಗ ರುಬ್ಬಕ್ಕೆ ಹಾಕ್ತಾ ಇದ್ದೀವಿ. ರೆಡಿ ಇದೆ, ಈಗ ರುಬ್ಕೊಂಡ್ಬಿಡೋಣ. ಸ್ವಲ್ಪ ನಿಮ್ಮ ಮುಖ ಕೆಳಗಡೆ ಆನ್ ಮಾಡೋದು ಸ್ವಿಚ್. ಪೆಂಡಿ ಗೊತ್ತಿಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಪಡ್ಡು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಯು ಆರ್ ಡೂಯಿಂಗ್ ಪಡ್ಡು. ಫಸ್ಟ್
ಮಿಕ್ಸ್ ಮಾಡಬೇಕು. ಫಸ್ಟು ತೆಂಗಿನಕಾಯಿ ರುಬ್ಕೊಬೇಕಿತ್ತು. ಫುಲ್ಲು ಲೋಡ್ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಇದೊಂದು ಸ್ವಲ್ಪ ಹಾಗಾಗಿ ಹೇಳ್ತೀವಿ ಲೂಸ್ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈರುಳ್ಳಿ ಒಂದು ಸ್ವಲ್ಪ ರೆಡ್ ಕಲರ್ಗೆ ಟರ್ನ್ ರೆಡ್ ಕಲರ್ ಅಂದರೆ ಸ್ವಲ್ಪ ಬ್ರೌನಿಶ್ ಥರ ಕೆಂಬಣ್ಣಕ್ಕೆ ತಿರುಗ್ತಾ ಇದ್ದಂಗೆ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸಾಕು. ಇನ್ನೇನು ಈ ತವಾ ಬಿಸಿಗೇನೆ ಇನ್ನೂ ಜಾಸ್ತಿ ಬಿಸಿ ಆಗ್ಬಿಡುತ್ತೆ ಈರುಳ್ಳಿ. ಚಟ್ನಿ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ನೋಡಿ ರುಬ್ಕೊಡಿ. ತೆಂಗಿನಕಾಯಿ ಹಾಗಾಗಿ ಆ್ಯಕ್ಚುಲಿ ಇಷ್ಟೊಂದು ಕೆಲಸ ಯಾಕೆ ಆಗ್ತಾ ಇದೆ ಅಂದರೆ ಜಾರ್ನಲ್ಲಿ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಲ್ಲ, ನುಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಲೋಡ್ ಹಾಕಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ಚಟ್ನಿ ರೆಡಿ ಆಯ್ತು. ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ. ಹಾರಕ್ಕೆ ಇಟ್ಬಿಡೋಣ. ತವ ಮೇಲೆನೇ ಇದ್ರೆ ಹಾರೋದು ಲೇಟು, ಅದಕ್ಕೋಸ್ಕರ ಇದೊಂದು ಬಟ್ಲಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿನ. ಈಗ ತವದಲ್ಲೇ ಒಗ್ಗರಣೆ ಹಾಕ್ಬಿಡ್ತೀನಿ ಚಟ್ನಿಗೆ. ತವ ಬಿಸಿ ಇದೆಯಲ್ಲ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇನ್ನೂ ಒಂದು ಅರ್ಧ ಸ್ಪೂನ್ ಎಣ್ಣೆ. ಕರಿಬೇವು ಸೊಪ್ಪು, ಹಾಗೆ ಸಾಸಿವೆ. ಆಯ್ತಲ್ವಾ? ಈಗ ಒಂದು ಬಟ್ಲಿಗೆ ಹಾಕೊಂಡ್ಬಿಡೋಣ. ಒಗ್ಗರಣೆ ರೆಡಿ ಆಯಿತು. ಈಗ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಚಟ್ನಿನ ಇದರಲ್ಲಿ. ಚಟ್ನಿ ರೆಡಿ. ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಪಡ್ಡುಗೆ
ಪಡ್ಡುಗಲ್ವಾ ಇದು ಚಟ್ನಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ದಿಕ್ ಮಾಡ್ಕೊಂಡು ತಿನ್ನೋಕ್ಕೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆನ ಎತ್ತಿ ಹಾಕ್ಬಿಡೋಣ ಇದಕ್ಕೆ ನೋಡಿ. ಈ ಸ್ವಲ್ಪ ಒಗ್ಗರಣೆನ ಹಾಗೆ ಉಳಿಸ್ಕೊಂಡಿದ್ದೀನಿ. ಇದಕ್ಕೆ ಬಂದು ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಡೋಣ. ಸ್ಟವ್ ತಿರ್ಗಿ ಹಚ್ಚಿದ್ದೀನಿ. ಚಟ್ನಿ ರೆಡಿ. ತೆಂಗಿನಕಾಯಿ ಚಟ್ನಿ ರೆಡಿ ಆಯ್ತಾ? ಓಕೆ, ನೆಕ್ಸ್ಟ್ ಖಾರ ಚಟ್ನಿಗೆ ಒಗ್ಗರಣೆ. ಆಲ್ರೆಡಿ ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಎಣ್ಣೆನಲ್ಲಿ ಹಾಗೆ ಇದೆ. ಉದ್ದಿನಬೇಳೆ ಮಾತ್ರ ಒಂದೆರಡು ಕಾಳು ಉದ್ದಿನಬೇಳೆ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ. ಕಡಲೆಬೇಳೆ ಬೇಡ, ಬರೀ ಉದ್ದಿನಬೇಳೆ ಸಾಕು. ನೀನು ಹಳ್ಳಿಂದನೇ ಬಗ್ಸಿ ತೋರಿಸಿದ್ರೆ ಸಾಕೆ. ಇದಾಯ್ತು. ಸೊ ಇದೊಂದು ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಉದ್ದಿನಬೇಳೆದು, ಆಗ ಚಟ್ನಿನಲ್ಲಿ ಕಟುಮ್ ಕುಟುಂಬ ಅನ್ನೋದೇ ಸಾಕಾಗಿ ಬರುತ್ತೆ. ಸೊ ಇದಾಯ್ತು, ಚಟ್ನಿನೂ ರೆಡಿ. ಹಿಟ್ಟು ಹಾರಿದೆ, ಇದೊಂದು ಸ್ವಲ್ಪ ಆರ್ಬೇಕಲ್ವಾ, ಇದರಲ್ಲಿ ಇಡೋಣ. ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಂಬೇಡ. ಸ್ವಲ್ಪ ನೀರು ಹಾಕ್ಕೊತೀನಿ ಈಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಉಪ್ಪು ನಾನು ಆಗಲೇ ಈರುಳ್ಳಿಗೆ ಹಾಕಿರ್ತೀನಿ, ಅದು ಅಷ್ಟು ಸಾಕಾಗೋದಿಲ್ಲ. ಇದೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಿಟ್ಟಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ, ಈಗ ಕಟ್ ಮಾಡಿ ಹಾಕೋಣ ಕೊತ್ತಂಬರಿ ಸೊಪ್ಪನ್ನ. ಇನ್ನೊಂದು ಗ್ಲಾಸ್, ಇನ್ನೊಂದು ಅರ್ಧ ಗ್ಲಾಸ್ ನೀರು ಕೊಡು ನೈಟಿಗೆ. ಇನ್ನು ಸ್ವಲ್ಪ ಹಿಟ್ಟು, ಒಂದು ಸ್ವಲ್ಪ ದೋಸೆ ಹಿಟ್ಟು ಯಾವ ಥರ ಕಲಿಸ್ತೀರಲ್ಲ ಹಾಗೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಾಯ್ತು. ಈಗ ಒಂದು ಕ್ಯಾರೆಟ್, ಓಕೆ ಕ್ಯಾರೆಟ್ ಆಪ್ಷನಲ್, ಶುಭ ಬೇಡ ಅಂತ ಇದ್ದಾಳೆ, ಸೊ ನಾನು ಹಾಕ್ತಾ ಇಲ್ಲ. ಕ್ಯಾರೆಟ್ ಇದ್ರೆ ಚೆನ್ನಾಗಿರುತ್ತೆ, ಸೊ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ, ಸೊ ನಾನು ಕ್ಯಾರೆಟ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ ಪಡ್ಡು ಹಿಟ್ಟು ರೆಡಿ ಆಯ್ತು. ಈಗ ನೋಡ್ಬೋದು ಇಷ್ಟು ತೆಳುಗೆ ನಾನು ನನ್ನ ಮೇಲೇ ಎಗ್ರುತ್ತಾ ಇದ್ದಾರೆ. ಕ್ಯಾರೆಟು ಮಸಾಲ ಪಡ್ಡುಗೆ ಹಾಕ್ತಾರೆ, ಪ್ಲೈನ್ ಪಡ್ಡುಗೆ ಹಾಕಲ್ಲ. ಓಕೆ ಆಯಿತು, ಬೇಡ ಅಂತ ಆಯಿತು. ಈಗ ಇದು ಹಾಲಿಗೆ ನೋಡ್ತೇನೆ. ಇನ್ನೊಂದು ಸ್ವಲ್ಪ ಬಿಸಿ ಇದೆ, ಇದು ಹಾಗೆ ಇರಲಿ. ಒಂದು ಸ್ವಲ್ಪ ಹಾಲು ನೀರಲ್ಲಿ ಇಟ್ಟಿದ್ದೀನಿ ನೋಡಿ ಈರುಳ್ಳಿನ. ಆ್ಯಕ್ಚುಲಿ ನೋಡಿ 2 ಥರ ಪಡ್ಡು ಮಾಡೋದಿದೆ ನನ್ನ ಹತ್ರ.
ಒಂದೇನಾಗಿದೆ ಅಂದರೆ ಇದು ಕರೆಕ್ಟ್ ಆಗಿದೆ ತವದ ಮೇಲೆ ಇಡೋದಕ್ಕೆ. ಇದು ನಾನ್ ಸ್ಟಿಕ್ ನೋಡಿ, ತವ ಮೇಲೆ ಇಡೋಕೆ ಚೆನ್ನಾಗಿದೆ ಇದು. ನೋಡಿ ಚೆನ್ನಾಗಿ ಕೂರ್ತಾ ಇದೆ ಅಲ್ಲ ತವದ ಮೇಲೆ. ಅದೇ ಇನ್ನೊಂದು ಕಬ್ನ ಈಸ್ಕೊಂಡೆ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಚಿಕ್ಕದಿದೆ ಇದು. ಇದು ಮೇ ಬಿ ಒಲೆಗೆಲ್ಲ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಇಟ್ಟರೆ ಅಲ್ಲಾಡುತ್ತೆ ನೋಡಿ. ಯಾಕೆ ಅಲ್ಲಾಡುತ್ತೆ ಅಂದರೆ ಅವರಲ್ಲಿ ಅದರಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಇದಕ್ಕೆ ರೌಂಡಾಗಿ ಫಿನಿಶಿಂಗ್ ಕೊಟ್ಟಿಲ್ಲ, ಅದಕ್ಕೆ ಅಲ್ಲಾಡ್ತಾ ಇರೋದು. ಇದು ಗೊತ್ತಿಲ್ದಿರೋ ತಗೊಂಡ್ಬಿಟ್ಟೆ, ಫ್ಲಾಪ್ ಆಯ್ತದು. ಗೊತ್ತಿಲ್ದಿರೋ ತಗೊಂಡಿದ್ದು. ಬಟ್ ಟ್ರೈ ಮಾಡು ಅದರಲ್ಲೇ ಸಿಮ್ಮಲ್ಲಿಟ್ಟು ಮಾಡೋಕ್ಕೆ. ಓಕೆ, ಇದು ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕು, ಆ ಕಡೆಗೆ ಈ ಕಡೆಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕು. ಸೊ ಸಣ್ಣ ಇದರಲ್ಲಿ ಇರೋಣ. ಅದು ಅದರಲ್ಲೇ ಇಡು, ಇದು ಇದರಲ್ಲೇ ಇಡು ಕಬ್ನ. ಅದು ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕು. ಪ್ರೀ ಅದನ್ನ ನೋಡೋಣ ಯಾವ ಥರ ಬರುತ್ತೆ ಅಂತ. ಒಂದು ಒಬ್ಬೆ ಅದ್ರಕ್ಕೆ ಹಾಕ್ತೀನಿ. ಓಕೆ, ಇದೊಂದು ಸ್ವಲ್ಪ ಇದಾಗಲಿ, ಬಿಸಿ ಆಗಲಿ. ನಾನ್ ಸ್ಟಿಕ್ ಬೇಗನೆ ಬಿಸಿ ಆಗಿಬಿಡುತ್ತೆ. ಗ್ಲಾಸ್ ಎತ್ಕೊಂಡಿದ್ದೀನಿ, ಗ್ಲಾಸ್ನಲ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಒಂದೇ ಸಮ ಉಯ್ಯೋಕ್ಕೆ ಈಸಿ ಆಗುತ್ತೆ ಅದಕ್ಕೆ. ಓಕೆ, ಬಿಸಿ ಆಯಿತು, ಇದನ್ನು ಬಿಸಿ ಆಯಿತು. ಎಣ್ಣೆ ಹಾಕ್ಬಿಡೋಣ. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದರೆ ನೋಡೋಣ ಫಸ್ಟ್ ಟೈಮ್ ಯಾವ ಥರ ಬರುತ್ತೆ ಅಂತ ಹೇಳಿ. ಇದು ಯಾವಾಗಲೂ ಮಾಡ್ತಾ ಇದ್ದಿದ್ದ ತವಾನೆ. ಹಿಟ್ಟನ್ನ ಹಾಗಾಗಿ ಒಂದು ಸ್ವಲ್ಪ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದರೆ ಈರುಳ್ಳಿ ಎಲ್ಲ ತಳದಲ್ಲಿರುತ್ತೆ, ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಕ್ಬಿಡೋಣ. ಈ ಥರ ಒಂದು ಗ್ಲಾಸ್ ಪೂರ್ತಿ ಆಗುತ್ತೆ, ಇದಕ್ಕೆ ಸರಿ ಹೋಗುತ್ತೆ ನೋಡಿ. ಸರಿ ಹೋಯ್ತಿದ್ದು. ಇದ್ರ ಮೇಲೆ ಒಂದು ಈ ರೀತಿ ಮುಚ್ಚಳನ ಮುಚ್ಚಿಬಿಡಿ. ಇವಾಗ ಇದಕ್ಕೆ ಹಾಕ್ಕೊತೀನಿ. ಸ್ಪೂನ್ ಬೇಡ, ತೆಗೆದುಬೇಡ, ಮಿಕ್ಸ್ ಮಾಡ್ತೀನಿ, ಈಸಿ ಆಗುತ್ತೆ ನನಗೆ. ಇನ್ನೊಂದು ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಮಾಡ್ತೀಯಾ? ಇಲ್ಲ, ನೋಡೋಕ್ಕೋದ್ರೆ ಇದೇ ಬೇಗ ಆಗ್ಬಿಡ್ತು. ನಾನ್ ಸ್ಟಿಕ್ಗಿಂತ ಇದು ಒಂದ್ಸತಿ ಬಿಸಿ ಆದರೆ ಸಾಕು ಕಬ್ನ. ಅದು ನೋಡಿ, ಬಟ್ ಇದ್ರಲ್ಲಿ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಪಳಗಿಲ್ಲ ಅಂದರೆ ಬರಲ್ಲ, ಬರುತ್ತೆ. ಇನ್ನೊಂಚೂರು ಬೇಯಬೇಕು, ಬೇಯಬೇಕು. ಪಳಗಿಲ್ಲ, ಬರಲ್ಲ. ಪಳಗಿಲ್ಲ, ಇದು ಬರುತ್ತೆ. ವೆಯ್ಟ್ ಮಾಡು, ಬೇಯಲಿ, ವೆಯ್ಟ್ ಮಾಡು. ನೋಡೋಣ. ಆ್ಯಕ್ಚುಲಿ ಇದು ನಾನು ಡೌಟಲ್ಲೇ ಹಾಕಿದ್ದೆ, ಅದು ನೋಡೋಣ, ಒಂದ್ಸತಿ ಹಾಕಿ ನೋಡೋಣ ಅಂತ ಹೇಳಿ. ಇದು ಇಡಕ್ಕೂ ಆಗಲ್ಲ ನೋಡಿ, ಸ್ಟವಲ್ಲಿ ಸರಿ ಕೂರೋದು ಇಲ್ಲ. ಆ ಕಡೆ ಇಡು ನೋಡೋಣ, ಪಕ್ಕದ ಸ್ಟವಲ್ಲಿ ಇಡು. ಕಷ್ಟನೇ, ನಾವು ನಾರ್ಮಲಾಗಿ ಯೂಸ್ ಮಾಡೋಕ್ಕಾಗಲ್ಲ, ಸರ್ಕಸ್ ಮಾಡ್ತಾ ಇರಬೇಕು ಅದರಲ್ಲಿ. ಅದು ಬೆಂದಿಲ್ಲ, ವೆಯ್ಟ್ ಮಾಡಬೇಕು. ನೋಡಿ ಈಸಿಯಾಗಿ ಬರುತ್ತೆ.
ಒಂದು ಸ್ಪೂನ್ ಈ ಥರ ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಡ್ಬೋದು. ವೆಯ್ಟ್ ಮಾಡು ಬೇಯಲಿ. ಈ ರೀತಿ ಕಾಣಿಸ್ತಿದೆಯಾ ನಿಮಗೆ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ? ಇದು ತುಂಬ ಮಾಡ್ತಾ ಇರ್ತೀವಿ ಆಗಾಗ, ಹಾಗಾಗಿ ನಾನ್ ಸ್ಟಿಕ್ ಇನ್ನೊಂದಿದೆ ಅಂತೆ ನೋಡಿಡು. ಇದೆ. ಈಸಿಯಾಗಿ ಬಂದ್ಬಿಟ್ಟಿದ್ದು. ಇದು ಡೌಟ್ ಇದೆ. ಇದು ಆಫ್ ಮಾಡಿಬಿಡ್ತೀನಿ. ಬರಲ್ಲ, ಅದು ವೇಸ್ಟ್. ವೇಸ್ಟ್ ಇದೆ ಅಷ್ಟೇ, ಆಗಲ್ಲ ಅದು. ಬರ್ಬೇಕಿದೆ, ಏನು ಮಾಡ್ತಾ ಇದ್ದೀನಿ ನೋಡ್ಬೋದು ಪಡ್ಡು ಎಲ್ಲ. ಸ್ವಲ್ಪ ಇದು ಬಾಯ್ಲ್ ಆಗಲಿ, ಚೆನ್ನಾಗಿ ಬೇಯಿದೆ. ಅಷ್ಟರಲ್ಲಿ ನಾವು ಚಟ್ನಿ ಮಾಡೋಣ. ಖಾರ ಚಟ್ನಿಗೆ ಈರುಳ್ಳಿ ಇಟ್ಟಿದ್ನಲ್ಲ ಆರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು. ಇದಕ್ಕೇನು ಜಾಸ್ತಿ ನೀರು ಬೇಕಾಗೋದಿಲ್ಲ, ಯಾಕಂದರೆ ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಚಟ್ನಿ. ಸ್ವಿಚ್ ಆನ್ ಮಾಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಟೊಮೆಟೊ ಹಾಕಲ್ಲ. ಈರುಳ್ಳಿ ಖಾರ ಚಟ್ನಿ ರೆಡಿ ಆಗಿದೆ ನೋಡಿ. ಇನ್ನೊಂದ್ಸಲ ಮಾಡು. ಈಗ ಇದು ಬಟ್ಲಲ್ಲಿ ಹಾಕೊಂಡ್ಬಿಡೋಣ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಟೊಮೆಟೊ ಏನೂ ಹಾಕಿಲ್ಲ, ಬರೀ ಮೆಣಸಿನ್ಕಾಯಿ ಕಲರ್ ಇದು. ಹಾಗೆ ಈರುಳ್ಳಿ ಫ್ರೈ ಆದಷ್ಟು ಕಲರ್ ಚೆನ್ನಾಗಿ ಬರುತ್ತೆ ರುಬ್ಬಿದ್ಮೇಲೆ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಒಗ್ಗರಣೆ ನಾನು ಹಾಗೆ ಕಡಲೆಬೇಳೆ ಎಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ನೋಡಿ. ನೋಡಿ ಇನ್ನೊಂಚೂರು ಮುಂದೆ ಬಾ. ಖಾರ ಚಟ್ನಿನೂ ರೆಡಿ ಆಗ್ತಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಂಡ್ಬಿಡೋಣ. ಅಷ್ಟರಲ್ಲಿ ಇದು ಪಡ್ಡು ಹಾಕಿದೆ, ಪಡ್ಡು ತೆಗೆದ್ಬಿಡೋಣ. ನೋಡಿ
ಆಫ್ ಮಾಡಿದೆ ಈಗ. ಪಡ್ಡು ಎಲ್ಲ ರೆಡಿ ಇದೆ ನೋಡಿ ಅಲ್ವಾ. ಸೊ ಈಗ ಒಂದು 2 ಕಪ್ ಇಟ್ಕೊಂಡು ಇದೊಂದು ಸ್ವಲ್ಪ ಚಟ್ನಿಗೆ ಒಂದು ಸ್ವಲ್ಪ ನೀರು ಹಾಕೋಣ. ನೋಡ್ಬೋದು ಈಗ 2 ಚಟ್ನಿ ರೆಡಿ ಇದೆ. ಈಗ ಇದು ಮಾಡಿ ಖಾರ ಚಟ್ನಿ ಹಾಗೆ ತೆಂಗಿನಕಾಯಿ ಚಟ್ನಿ. ಈಗ ಜಸ್ಟ್ ಒಂದು ಟೇಸ್ಟ್ ಮಾಡೋಣ. ಫಸ್ಟು ಖಾರ ಒಂದು ಸ್ವಲ್ಪ ನನಗೆ ಕಮ್ಮಿನೇ, ನನಗೆ ಖಾರ ತಿನ್ನೋದು. ಆದರೂ ಸ್ವಲ್ಪ ತೆಂಗಿನಕಾಯಿ ಚಟ್ನಿನಲ್ಲಿ ಒಂದು ಸ್ವಲ್ಪ, ಖಾರ ಚಟ್ನಿನಲ್ಲಿ ಒಂದು ಸ್ವಲ್ಪ. ಬಿಸಿ ಇದೆ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಡ್ಡು ಹಾಗೆ 2 ಥರ ಚಟ್ನಿ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.